ರೋಗಿಗಳು ನಮಗೆ ದೇವರ ರೂಪದಲ್ಲಿ ನೋಡುತ್ತಾರೆ. ನಾವು ಕೂಡ ರೋಗಿಗೆ ಚಿಕಿತ್ಸೆ ನೀಡುವಾಗ ದೇವರ ರೂಪದಲ್ಲಿ ನೋಡಬೇಕು ಎಂದು ಕಾಮರೆಡ್ಡಿ ಆಸ್ಪತ್ರೆಯ ಮುಖ್ಯಸ್ಥ ಕಲಬುರಗಿ ಜಿಲ್ಲೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹೇಳಿದರು. ಕಲಬುರಗಿ ನಗರದ ಕಾಮರೆಡ್ಡಿ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆ ಕಾರ್ಯಕ್ರಮವನ್ನು ರೋಗಿಗಳ ಸಮ್ಮುಖದಲ್ಲೇ ಕೇಕ್ ಕತ್ತರಿಸಿ ಉದ್ಘಾಟಿಸಿ ಮಾತನಾಡಿದ ಅವರು, ರೋಗಿಗಳೊಂದಿಗೆ ವೈದ್ಯರು ಹೆಚ್ಚು ಹೊತ್ತು ಮಾತನಾಡಿದಷ್ಟು ಆತ್ಮವಿಶ್ವಾಸ ರೋಗಿಗಳಲ್ಲಿ ಬೆಳೆಯುತ್ತದೆ. ಕಾಯಿಲೆಯ ಬಗ್ಗೆ ವೈದ್ಯರಿಗೂ ಸ್ಪಷ್ಟತೆ ಸಿಗುತ್ತದೆ. ಇದರಿಂದಾಗಿ ಅಗತ್ಯ ಚಿಕಿತ್ಸೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನೀಡಲು ಸಹಕಾರಿಯಾಗಲಿದೆ. ಹೀಗಾಗಿ ರೋಗಿಗಳೊಂದಿಗೆ ವೈದ್ಯರು ಸಾಧ್ಯವಾದಷ್ಟು ನಿಖರ ಮುಕ್ತವಾಗಿ ಸಂವಹನ ನಡೆಸಬೇಕು ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ನಮ್ಮ ಕಾಮರೆಡ್ಡಿ ಆಸ್ಪತ್ರೆಯಲ್ಲಿ ಆಚರಿಸ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ದೇಶದ ವಿದೇಶದ ಎಲ್ಲ ವೈದ್ಯರಿಗೆ ರಾಷ್ಟ್ರೀಯ ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ನಾವು ವೈದ್ಯ ಲೋಕದಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ. ನಾವು ಎಲ್ಲರೂ ಏನು ವೈದ್ಯರು ದೇವರು ಅಂತ ಏನು ಅನ್ಕೋತಾರೆ. ನಾನು ಹೇಳೋದು, ನಮಗೆ ಪೇಷಂಟ್ಸೇ ದೇವರು, ನಮಗೆ ರೋಗಿಗಳೇ ದೇವರು. ನಾವು ರೋಗಿಗಳಿಗೆ ದೇವರನ್ನಾಗಿ ನೋಡಿ ನಾವು ಆ ಥರ ನಾವು ವಿಚಾರ ಮಾಡಿದಾಗ ನಾವು ಎಲ್ಲ ರೋಗಿಗಳಿಗೆ ಒಂದು ದೇವರ ಸಮಾನ ತಿಳಿದು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡಬೇಕು. ಮತ್ತು ನಮ್ಮ ಕಾಮರೆಡ್ಡಿ ಆಸ್ಪತ್ರೆಯಲ್ಲಿ ನಾವು ಎಲ್ಲ ವೈದ್ಯರಾಗಿರ್ಬೋದು, ನಮ್ಮ ಎಲ್ಲ ಸಿಬ್ಬಂದಿ, ಕಾಮರೆಡ್ಡಿ ಈಸ್ ಎ ಟೀಮ್, ಇಟ್ ಈಸ್ ನಾಟ್ ಅಲೋನ್. ನಾವು ಒಬ್ಬರೇ ಅಲ್ಲ, ಕಾಮರೆಡ್ಡಿ ಹಾಸ್ಪಿಟ್ಲಲ್ಲಿ ಒಂದು ಟೀಮ್ ಆಗಿ ನಾವು ಕೆಲಸ ಮಾಡಿ ಇವತ್ತು ನಾವೇನು 15 ವರ್ಷದಿಂದ ಇಲ್ಲಿ ಏನು ಸೇವೆ ಮಾಡ್ತಾ ಇದ್ದೀವಿ. ಈ ಸೇವೆಯನ್ನು ನಾನು ನಮ್ಮ ವೈದ್ಯರಾಗಲಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆಯನ್ನು ಹೇಳಲು ನಾನು ಬಯಸ್ತೀನಿ ಈ ಸಂದರ್ಭದಲ್ಲಿ. ಮತ್ತು ಅನೇಕ ತೊಂದರೆಗಳು ನಾವು ಎದುರಿಸ್ತಾ ಇದ್ದೀವಿ. ಇವತ್ತು ವೈದ್ಯರ ಮತ್ತು ರೋಗಿಗಳ ಮಧ್ಯೆ ಏನು ಸ್ವಲ್ಪ ಏನೋ ವ್ಯತ್ಯಾಸಗಳು ಮೂಡ್ತಾ ಇದ್ದಾವೆ. ಇದನ್ನು ನಾವು ಸರಿಪಡಿಸ್ಕೊಂಡು ವೈದ್ಯ ಲೋಕದಲ್ಲಿ ಸ್ವಲ್ಪ ಕಮರ್ಷಿಯಲೈಸ್ ಆಗ್ತಾ ಇದೆ. ಅದನ್ನು ನಾವು ಒಂದು ಮನಸ್ಸಲ್ಲಿಟ್ಟುಕೊಂಡು ನಾವು ಎಲ್ಲ ರೋಗಿಗಳಿಗೆ ಒಂದು ದೇವರು ಅಂತೇಳಿ ಟ್ರೀಟ್ಮೆಂಟ್ ಕೊಡಬೇಕು. ಮತ್ತೊಮ್ಮೆ ನಾನು ಎಲ್ಲ ವೈದ್ಯರಿಗೆ ಮತ್ತು ರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನು ಇದೇ ವೇಳೆಯಲ್ಲಿ ಕಾಮರೆಡ್ಡಿ ಆಸ್ಪತ್ರೆ ನಿರ್ದೇಶಕಿ ಡಾಕ್ಟರ್ ಪ್ರತಿಮಾ ಕಾಮರೆಡ್ಡಿ ಮಾತನಾಡಿ, ಇಂದು ಸಾರ್ವಜನಿಕರು ಎಲ್ಲ ಬಗೆಯ ಕಾಯಿಲೆ ಹಾಗೂ ವೈದ್ಯಕೀಯ ಚಿಕಿತ್ಸೆಯ ಬಗ್ಗೆ ಹೆಚ್ಚಿನ ಅರಿತಾದ್ರೆ ಎಲ್ಲವನ್ನು ಪ್ರಶ್ನಿಸುವುದು ಹಾಗೂ ತಿಳಿಯಲು ಬಯಸುತ್ತಾರೆ. ಗ್ರಾಮೀಣ ಪ್ರದೇಶದ ಜನರು ತಾವು ಅನುಭವಿಸುವ ಸಂಕಷ್ಟ ಮಾತ್ರ ತಿಳಿಸಿ ರೋಗ ನಿರ್ಣಯ ಚಿಕಿತ್ಸೆ ಹೇಗೆ ಎಲ್ಲರೂ ವೈದ್ಯರ ಸೂಚನೆಯಂತೆ ಪಾಲಿಸಲು ಮುಂದಾಗುತ್ತಾರೆ. ಅವರಿಗೂ ಸಹಕಾರ ಸಂಪೂರ್ಣ ಮಾಹಿತಿ ನೀಡಿ ಆತ್ಮವಿಶ್ವಾಸ ಮೂಡಿಸಬೇಕು ಹಾಗೂ ಚಿಕಿತ್ಸೆ ಆಯ್ಕೆಗಳನ್ನು ಅವರಿಗೆ ನೀಡಬೇಕು ಎಂದರು. Wish a happy Doctors Day to all the doctor fraternity, and I wish all the very best for their career also. One only message is, all of us are facing few issues with the faith among the patients regarding the patient-doctors relationship. So today on Doctors Day, I urge all the doctors that let us together work hard and be more dedicated and more compassionate to all the patients. And today I pray God that all my patients, whoever come, get treated. They all should be healthy and fine. And we all will work for a better patient-doctor relationship. So once again, happy Doctors Day to one and all the very best. ನಮಸ್ಕಾರ, ನಾನು ಡಾಕ್ಟರ್ ಅಮರೇಶ್ ಬಿರಾದರ್, ಪ್ಲಾಸ್ಟಿಕ್ ಸರ್ಜನ್. ಸೊ ಇವತ್ತು ವರ್ಲ್ಡ್ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂಗವಾಗಿ ಎಲ್ಲ ಇಂಡಿಯಾದ ಡಾಕ್ಟರ್ಸಿಗೆ ಹ್ಯಾಪಿ ಡಾಕ್ಟರ್ಸ್ ಡೇ. ಪೇಷಂಟ್ಸ್ ಏನು ಅರ್ಥ ಮಾಡ್ಕೋಬೇಕು ಅಂತಂದಿದ್ರೆ, ಡಾಕ್ಟರ್ಸ್ ತುಂಬ ಶ್ರಮ ಪಡ್ತಾರೆ. ಒಂದು ಡಾಕ್ಟ್ರಾಗಿ ಪೇಷಂಟಿಗೆ ಕೇರ್ ಮಾಡಬೇಕು ಅಂದಿದ್ರೆ, ಈ ಶ್ರಮಕ್ಕೆ ಪೇಷಂಟ್ ತಕ್ಕವಾಗಿ ಸ್ಪಂದಿಸಬೇಕು ಅಂತಂದಿದ್ರೆ ಪೇಷಂಟ್ನು ಕೋಆಪ್ರೇಷನ್ ಬೇಕು. ಸೊ ಆ ತಕ್ಕಂಗೆ ನಾವು ಪೇಷಂಟ್ನು ನಡೆದಾಡಬೇಕು. ಸೊ ಎಲ್ರಿಗೂ ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು. ಡಾಕ್ಟರ್ಸ್ ಬಂಧುಗಳೇ, ಸೃಷ್ಟಿಕರ್ತ ಸೃಷ್ಟಿ ನಿರ್ಮಾಣ ಮಾಡುವ ಕಾಲಕ್ಕೆ ಆ ಸೃಷ್ಟಿ ಪರಿಪಕ್ವ ಮಾಡಲಿಲ್ಲ. ಅಪರಿಪಕ್ವ ಸೃಷ್ಟಿ ಮಾಡಿ ಅದರಲ್ಲಿ ಸಾವಿರಾರು ಕೋಟಿ ಜೀವರಾಶಿಗಳನ್ನು ಹುಟ್ಟಿಸಿದ. ಅದರಲ್ಲಿ ನರಜೀವಿ ಶ್ರೇಷ್ಠವಾದದ್ದು, ಬುದ್ಧಿಜೀವಿ. ಈ ಈಸ್ ದಿ ಈಕ್ವಲ್ ಟು ದಿ ಗಾಡ್. ಫಾರ್ ದಟ್ ಪರ್ಪಸ್ ದೇ ಆರ್ ಎಲ್ಲ ಶಕ್ತಿ ಇದನ್ನು ಪರಿಪಕ್ವ ಮಾಡು ಅಂತ ಹೇಳಿ ಮಾಡಿ ಇವರಿಗೆ ಸಂಪನ್ಮೂಲಗಳು ಕೊಡ್ತಾನೆ. 5 ಸಂಪನ್ಮೂಲ: ಭೂ ಸಂಪನ್ಮೂಲ,
ಜಲ ಸಂಪನ್ಮೂಲ, ಖನಿಜ ಸಂಪನ್ಮೂಲ, ಅರಣ್ಯಕ ಸಂಪನ್ಮೂಲ ಇತ್ಯಾದಿ ಸಂಪನ್ಮೂಲಗಳನ್ನು ಕೊಟ್ಟು ಈ ನರಜೀವಿಗಳಿಗೆ ಏನು ಹೇಳಿರ್ತಾನೆ, ಇಷ್ಟೆಲ್ಲ ಗೋವುಗಳನ್ನು ಬದುಕಿಸು ಅಂತಂದರೆ. ಅಂದರೆ ನರಜೀವಿ ಶ್ರೇಷ್ಠವಾದದ್ದು. ಈಸ್ ಈಕ್ವಲ್ ಟು ದಿ ಗಾಡ್. ಗಾಡ್ ಎಲ್ಲೇನೆಂದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಶರೀರದಲ್ಲಿ ಅಡಕವಾಗಿದ್ದಾನೆ. ಅಂಥ ಇದರಲ್ಲಿ 5 ದೈವ ಗುಣಗಳಲ್ಲಿ ಪ್ರೀತಿ, ತಾಳ್ಮೆ, ಕ್ಷಮತೆ, ಕರ್ತವ್ಯಪರತೆ, ನಿಸ್ವಾರ್ಥ ಸೇವಾ ಮನೋಭಾವ, ಈ 5 ದೈವ ಗುಣಗಳನ್ನು ಇದು ಡಾಕ್ಟರ್ಸ್ ಬಳಿ ಇತ್ತು ಅಂತಂದರೆ ಮದರ್ ಟೆರಿಸಾ ಹೊರಗಿಂತ ಬಂದು ಇಲ್ಲಿ ಒಳ್ಳೆಯ ಒಂದೇನಪ್ಪ ಅಂದರೆ ಭಾರತೀಯ ರತ್ನ ಪ್ರಶಸ್ತಿಯಲ್ಲಿ ಪಡೆದಳು. ಮನಸಾಪೂರ್ವಕವಾಗಿ ಆಕೆ ಸೇವಾ ಮಾಡಿ ರೋಗಿಗಳನ್ನು ಉದ್ದು ಮಾಡಿದರು. ಅದಕ್ಕಾಗಿ ನಾವು ಈಗ ಏನಾಗಿದೆ ಅಂತಂದರೆ ನಮಗೆಲ್ಲ ನರಜೀವಿಗಳಂದರೆ ದೇವರ ಸಮಾನರು. ಅವರು ಅದೆಲ್ಲ ಸೃಷ್ಟಿಯನ್ನು ಒಳ್ಳೆ ಪರಿಪಕ್ವ ಮಾಡಬೇಕಾಯ್ತು, ಅಪರಿಪಕ್ವ ಇದ್ದೇವೆ. ಈಗ ಭಾಳ ಮಾಡಿದ್ದೀವಿ, ಆಕಾಶ ಭೂಮಿ ಒಂದು ಮಾಡಿದ್ದೇವೆ, ಇನ್ನೂ ಬಹಳ ಮಾಡಬೇಕಾಗಿದೆ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಡಾಕ್ಟರ್ಸ್ ಡೇ ಅಂದರೆ ಡಾಕ್ಟರ್ಸು ದೇವರ ಸಮಾನರಂತಂದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಯುಕ್ತವಾಗ್ತದೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಮನಸಾಪೂರ್ವಕವಾಗಿ ದುಡಿದು ನಿರೋಗಿಗಳನ್ನಾಗಿ ಮಾಡಿಡೆಂದು ನಾನು ಆಶಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಬಸವರಾಜಪ್ಪ ಕಾಮರೆಡ್ಡಿ, ಡಾಕ್ಟರ್ ಅಮರೇಶ್ ಬಿರಾದರ್, ಡಾಕ್ಟರ್ ನವೀನ್ ಬಿರಾದರ್, ಸತೀಶ್ ಪಾಟೀಲ್, ಡಾಕ್ಟರ್ ಸುನೀಲ್ ಸೇರಿದಂತೆ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ, ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.